ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ದೇವರ ಮೇಲೆ ಅಪಾರವಾದಂತ ನಂಬಿಕೆ ಇದೆ. ಯಾರಿಗೆ? ತಪ್ಪೇನಿದೆ? ನಿಮ್ಗೂ ದೇವ್ರ ಮೇಲೆ ನಂಬಿಕೆ ಇದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ರಿ. ನಿಮಗೆ ಉತ್ತರ ಕೊಟ್ಟಿರೋದು 4 ಗೋಡೆ ಮಧ್ಯೆ ಡಿಸ್ಕಷನ್ ನಮಗ್ ಗೊತ್ತಿಲ್ಲ. ಅದಕ್ಕೆ ನಾನು ಸ್ಪಷ್ಟವಾಗಿ ಮೊನ್ನೆ ಹೇಳಿದ್ದೇನೆ. ಏನು ನಮ್ಮ ಶಾಸಕಾಂಗ ಪಕ್ಷದಲ್ಲಿ ಅಬ್ಸರ್ವರ್ಸ್ ಬಂದಿದ್ರು ಪಾರ್ಟಿ ಕಡೆಯಿಂದ, ಅವ್ರು ಏನ್ ಡಿಕ್ಲೇರ್ ಮಾಡಿದ್ರೆ ಆ ವಿಚಾರ ಕೊಟ್ಟಿದ್ದೇನೆ. ಪಕ್ಷದಲ್ಲಿ ಏನು ಗೊಂದಲ ಇಲ್ಲ. ನನಗೆ ಒಂದ್ ನಿಮಿಷ ನಿಮ್ಮನ್ನ ಸ್ಟ್ರೇಟ್ ಕೇಳ್ತೀನಿ. ಡಿ.ಕೆ. ಶಿವಕುಮಾರ್ ಹೇಳಿದಾರ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿ? ಒಂದ್ ನಿಮಿಷ ರೀ ಅವ್ರೇನಾದ್ರು ಆಗ್ತೀನಿ ಅಂತ ಹೇಳಿದಾರ? ಸಿದ್ದರಾಮಯ್ಯನವರು ಬಿಟ್ಟು ಹೋಗ್ಲಿ ಅಂತ ಹೇಳಿದಾರ? ಹೇಳಿಲ್ಲ. ಮತ್ತೆ ಇದು ಎಲ್ಲಿ ಗೊಂದಲ ಇದೆ ಸರ್? ನಿನ್ನೆ ಅವ್ರ ಹೇಳಿಕೆ ಹೆಂಗಿತ್ತಂದ್ರೆ ಆ ವಿಷಯ ನಾವು ಅವ್ರು ಹೇಳಿದ್ದು ಸರ್, ಇದೆ 4 ಜನರ ನಡೆದಿದ್ದೆ, ಹೊರಗೆ ಚರ್ಚೆ ಮಾಡೋದು ನೋಡೋಣ. ಅದು 4 ಜನರ ಮಧ್ಯೆ ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ ಅವರು ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕಾಗಲ್ಲ. ನಾನು ಪಕ್ಷದ ಹೈಕಮಾಂಡ್ ಹೇಳ್ತೇನೆ ಅಂತಾರೆ, ಹೇಳಿ, ಅದೆಲ್ಲ ಮುಗಿತದೆ. ಸಚಿವ ಸಂಪುಟ ವಿಸ್ತರಣೆ ಆಗಿದೆ ಸರ್. ರಾಯರೆಡ್ಡಿ ಅವರಿಗೆ ಈ ಬಾರಿ ಪಕ್ಕ ಗೊತ್ತಿಲ್ಲ. ನಾನು ಮಂತ್ರಿ ಆದ್ರೂ ಸಂತೋಷ, ಮಂತ್ರಿ ಆಗದೆ ಇದ್ರು ಸಂತೋಷ. ಅಲ್ಲ ಸರ್, ಈ ಕ್ಯಾಬಿನೆಟ್ ನಾನು ಹೇಳ್ತಾ ಇದ್ದೀನಲ್ಲ, ನನಗೆ ಆದ್ರೂ ಸಂತೋಷ, ಆಗದೆ ಇದ್ರು ಸಂತೋಷ. ನಾನಂತೂ ಕೇಳಿಲ್ಲ. ನಿಮ್ಮ ಹೆಸರಿದೆ ಅಂತ ಹೇಳ್ತಾರೆ. ಧನ್ಯವಾದಗಳು. ತಾವು ನನ್ನ ಪರವಾಗಿ ತಾವು ಮಾತಾಡ್ತಾ ಇದ್ರಿ, ತಮ್ಗೆ ಅನಂತ ಧನ್ಯವಾದಗಳು. ನನಗ್ ಗೊತ್ತಿಲ್ಲ. ಇದು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಷಯ, ಪಕ್ಷದ ವರಿಷ್ಠರಿಗೆ ಬಿಟ್ಟಂತ ವಿಷಯ. ಇದು ಗೊತ್ತಿಲ್ಲ. ಇದು ನಾನು ಹೆಂಗ್ ಹೇಳಿ ನಾನು ಮಂತ್ರಿ ಆಗ್ತೀನಿ ಅಂತ ಹೇಳಿ? ಯಾರು ನಾನು ನನಗ್ ಕೊಡಿ ಅಂತ ಹೇಳಿ ನಾನೇನ್ ಕೇಳಿಲ್ಲ. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಅವಕಾಶಗಳು ಸಿಕ್ಕರೆ ಮಾಡ್ರಿ ಅಂತ ಹೇಳ್ತೇನೆ. ಇವತ್ತು ಹೇಳ್ತೇನೆ, ಅವಕಾಶಗಳು ಸಿಕ್ಕರೆ ಮಾಡ್ತಾರೆ, ಅವಕಾಶ ಸಿಕ್ಕಿದ್ರೆ ಮಾಡೋದಿಲ್ಲ. ಯಾರಿಗೆ ಅಲ್ಲಪ್ಪ, ಯಾರಿಗೆ? ಈಗ ನಾನು ಪ್ರಧಾನಮಂತ್ರಿ, ನೋಡಪ್ಪ, ನನ್ನ ಆಸೆ ಇರೋದು ಪ್ರಧಾನಮಂತ್ರಿ ಆಗ್ಬೇಕಂತ, ಮುಖ್ಯಮಂತ್ರಿ ಆಗ್ಬೇಕಂತ. ಅಲ್ಲ ತಮಾಷೆ ಅಲ್ಲ ಇದು. ಐ ಆಮ್ ಟೆಲಿಂಗ್ ಸೀರಿಯಸ್. ಪ್ರಧಾನಮಂತ್ರಿ ಆಗ್ಬೇಕನ್ನ ಆಸೆ ಇದೆ, ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇರ್ಬೋದು, ಮಂತ್ರಿ ಆಗ್ಬೇಕು. ಆಸೆಗಳು ಯಾರಿಗೆ ಇರೋದಿಲ್ಲ. ಆದ್ರೆ ನಮ್ಮ ಆಸೆ ತಕ್ಕಂಗೆ ಆಗ್ತದ? ಆದಾಗ ಒಳ್ಳೆ ಕೆಲಸಗಳನ್ನ ಮಾಡೋಣ. ಥ್ಯಾಂಕ್ ಯು.